ಹಾಯ್ ಫ್ರೆಂಡ್ಸ್, ಗೀತಾ ಶಿವರಾಜ್ ಕುಮಾರ್ ಜೀವನದ ಕತೆ ಗೊತ್ತಾ? ಇವರು ದೊಡ್ಡ ಮನೆ ಸೊಸೆಯಾಗಿದ್ದು ಹೇಗೆ? ರಾಜ್ಕುಮಾರ್ ಮೊದಲು ಈ ಮದುವೆಗೆ ಒಪ್ಪಿರಲಿಲ್ಲ ಯಾಕೆ? ಗೀತಾ ಶಿವರಾಜ್ ಕುಮಾರ್ ತಿರುಪತಿ ತಿಮ್ಮಪ್ಪಗೆ ಮುಡಿಕೊಟ್ಟಿದ್ದು ಯಾಕೆ? ಇವರು ಮಾಡ್ತಿರೋ ಸಮಾಜಮುಖಿ ಕೆಲಸಗಳು ಏನು? ಇವರ ಹೆಸರಲ್ಲಿ ಶಿವಣ್ಣ ಮಾಡಿರೋ ಆಸ್ತಿ ಎಷ್ಟು? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಗೀತಾ ಜನನ ಮತ್ತು ಬಾಲ್ಯ ಹೇಗಿತ್ತು? ಗೀತಾ ಶಿವರಾಜ್ ಕುಮಾರ್ 1964ರ ಜೂನ್ 22ರಂದು ಜನಿಸಿದ್ರು. ಇವರ ತಂದೆ ಮಾಜಿ ಸಿಎಂ ಬಂಗಾರಪ್ಪ, ತಾಯಿ ಶಕುಂತಲಾ. ಗೀತಾಗೆ ಅನಿತಾ, ಸುಜಾತಾ ಅನ್ನೋ ಸಹೋದರಿಯರು ಮತ್ತು ಕುಮಾರ್, ಮಧು ಅನ್ನೋ ಇಬ್ಬರು ಸಹೋದರರು ಇದ್ದಾರೆ. ತಂದೆ ಬಂಗಾರಪ್ಪ ಆಗಾಗಲೇ ರಾಜಕೀಯದಲ್ಲಿ ತೊಡಗಿಸಿಕೊಂಡಿದ್ರು. ತಾಯಿ ಗೃಹಿಣಿಯಾಗಿದ್ದು ಸರಳ ಜೀವಿಯಾಗಿದ್ರು. ಆರಾಮದಾಯಕವಾಗಿಯೇ ಬಾಲ್ಯ ಕಳೆದ ಗೀತಾ ಬೆಂಗಳೂರು ಯೂನಿವರ್ಸಿಟಿಯಿಂದ BA ಪದವಿ ಪಡ್ಕೊಂಡ್ರು. ಶಿವಣ್ಣನ ಜೊತೆ ಗೀತಾ ಮದುವೆ. ಶಿವರಾಜ್ ಕುಮಾರ್ 1986ರಲ್ಲಿ ಆನಂದ್ ಸಿನಿಮಾ ಮೂಲಕ ಸಿನಿರಂಗಕ್ಕೆ ಎಂಟ್ರಿ ಕೊಟ್ರು. ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಕೂಡ ಕಂಡ್ರು. ಅದೇ ವರ್ಷ ಅವರಿಗೆ ಮದುವೆ ಮಾಡಬೇಕು ಅಂತ ಮನೆಯಲ್ಲಿ ಓಡಾಡ್ತಿದ್ರು. ಮತ್ತೊಂದು ಕಡೆ ಆಗಾಗಲೇ ರಾಜಕೀಯದಲ್ಲಿ ದೊಡ್ಡ ಹೆಸರು ಮಾಡಿದ್ದ ವಿಧಾನಸಭೆ ವಿಪಕ್ಷ ನಾಯಕರಾಗಿದ್ದ ಬಂಗಾರಪ್ಪಗೆ ರಾಜ್ಕುಮಾರ್ ಮೇಲೆ ಇನ್ನಿಲ್ಲದ ಅಭಿಮಾನ, ಗೌರವ, ಪ್ರೀತಿ ಇತ್ತು. ಹೀಗೆ ಒಂದ್ಸಲ ಭೇಟಿಯಾದಾಗ ನನ್ನ ಮಗಳನ್ನ ನಿಮ್ಮ ಮನೆಗೆ ಸೊಸೆಯಾಗಿ ಕಳುಹಿಸುವ ಆಸೆ ಇದೆ ಅಂತ ಹೇಳ್ಕೊಂಡಿದ್ರು. ಈ ವಿಷಯ ತಿಳಿದ ಪಾರ್ವತಮ್ಮ ಮತ್ತು ಸಹೋದರ ಚಿನ್ನಪ್ಪಗೆ ತುಂಬಾ ಖುಷಿಯಾಯ್ತು. ಆದ್ರೆ ವರನಟ ಡಾಕ್ಟರ್ ರಾಜ್ಕುಮಾರ್ ತಲೆಯಲ್ಲಿ ಬೇರೆಯದ್ದೇ ಓಡ್ತಿತ್ತು. ಹೌದು, ರಾಜಕಾರಣಿಗಳ ಕುಟುಂಬದೊಂದಿಗೆ ಸಂಬಂಧ ಬೆಳೆಸೋದು ಬೇಡ ಅಂತ ರಾಜ್ಕುಮಾರ್ ನಿರ್ಧರಿಸಿದ್ರು. ಆದ್ರೆ ಪಾರ್ವತಮ್ಮ ಮತ್ತು ಚಿನ್ನಪ್ಪನವರ ಒತ್ತಾಯಕ್ಕೆ ಮಣಿದ್ರು. ಅದರಲ್ಲೂ ಬಂಗಾರಪ್ಪ ಮನೆಗೆ ಹೋದಾಗ ಗೀತಾರನ್ನ ನೋಡಿದ್ರು. ಆಕೆಯ ಸಂಸ್ಕಾರ, ಸಂಪ್ರದಾಯಕ್ಕೆ ಮನಸೋತು ಮದುವೆಗೆ ಒಪ್ಪಿಬಿಟ್ರು. ಮನೆಯವರೆಲ್ಲ ಸೇರಿ ಮದುವೆ ಫಿಕ್ಸ್ ಮಾಡಿದ್ರು. 1986ರ ಮೇ 19ರಂದು ಶಿವಣ್ಣ ಮತ್ತು ಗೀತಾ ಹೊಸ ಜೀವನಕ್ಕೆ ಕಾಲಿಟ್ರು. ಆಗಿನ್ನು ಶಿವರಾಜ್ ಕುಮಾರ್ಗೆ ಜಸ್ಟ್ 24 ಮತ್ತು ಗೀತಾಗೆ 22 ವರ್ಷ ವಯಸ್ಸಾಗಿತ್ತು. ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಮದುವೆ ಅದ್ಧೂರಿಯಾಗಿ ನಡೆದಿತ್ತು. ಮದುವೆಗೆ ದೊಡ್ಡ ಜನಸಾಗರವೇ ಹರಿದು ಬಂದಿತ್ತು. ಊಟ ಬಡಿಸಲು ಕೂಡ ಅವಕಾಶ ಸಿಕ್ಕಿರಲಿಲ್ಲ. ಕೊನೆಗೆ ಜನ ಅವರವರೇ ಊಟ ಬಡಿಸಿಕೊಂಡು ಮಾಡಿದ್ರು. ಗೀತಾ ಶಿವಣ್ಣ ಮಕ್ಕಳು ಏನ್ ಮಾಡ್ತಿದ್ದಾರೆ? ಶಿವಣ್ಣ ದಂಪತಿಗೆ 2 ಹೆಣ್ಮಕ್ಕಳಿದ್ದಾರೆ. ಮೊದಲ ಮಗಳು ನಿರುಪಮಾ. ಇವರು ಡಾಕ್ಟರ್ ಆಗಿದ್ದು ಡಾಕ್ಟರ್ ದಿಲೀಪ್ ಅನ್ನೋರ ಜೊತೆ ಮದುವೆ ಆಗಿದ್ದಾರೆ. ಚಿಕ್ಕ ಮಗಳು ನಿವೇದಿತಾ ಅಪ್ಪನ ಜೊತೆ ಅಂಡಮಾನ್ ಚಿತ್ರದಲ್ಲಿ ಮಿಂಚಿದ್ರು. ಈಗ ನಿವೇದಿತಾ ವೆಬ್ ಸೀರೀಸ್ಗಳನ್ನ ನಿರ್ಮಾಣ ಮಾಡುವ ಮೂಲಕ ಪ್ರೊಡ್ಯೂಸರ್ ಆಗಿ ಗುರುತಿಸಿಕೊಂಡಿದ್ದಾರೆ. ಶಿವರಾಜ್ ಕುಮಾರ್ಗೆ ಬಲ ಈ ಗೀತಕ್ಕ. ಪತಿಗಾಗಿ ತಿರುಪತಿ ತಿಮ್ಮಪ್ಪನಿಗೆ ಮುಡಿ ಅರ್ಪಣೆ. ಡಾಕ್ಟರ್ ರಾಜ್ಕುಮಾರ್ಗೆ ಪ್ರತಿಯೊಂದು ಹಂತದಲ್ಲೂ ಹೆಗಲು ಕೊಟ್ಟು ಸಕ್ಸಸ್ಗೆ ಕಾರಣವಾಗಿದ್ದು ಪಾರ್ವತಮ್ಮ. ತಮ್ಮ ಅತ್ತೆಯಂತೆಯೇ ಗೀತಾ ಕೂಡ ಪತಿ ಶಿವರಾಜ್ ಕುಮಾರ್ಗೆ ಬಲವಾಗಿ ನಿಂತರು. ಪ್ರತಿಯೊಂದು ಹಂತದಲ್ಲೂ ಬೆನ್ನೆಲುಬಾಗಿ ಸ್ಫೂರ್ತಿಯಾದರು. 2019ರಲ್ಲಿ ಶಿವಣ್ಣ ಮತ್ತು ಗೀತಕ್ಕ ಕುಟುಂಬದೊಂದಿಗೆ ತಿರುಪತಿಗೆ ಭೇಟಿ ನೀಡಿದ್ರು. ಆದರೆ ಈ ವೇಳೆ ಗೀತಕ್ಕ ತಿರುಪತಿ ತಿಮ್ಮಪ್ಪನಿಗೆ ಮುಡಿ ಅರ್ಪಿಸಿದ್ರು. ಹರಕೆ ತೀರಿಸಲು ಹೀಗೆ ಮಾಡಿದ್ದಾರೆ ಅಂತ ಸುದ್ದಿ ಆಯ್ತಾದ್ರೂ ಏನ್ ಕಾರಣ ಅನ್ನೋದು ಗೊತ್ತಾಗ್ಲಿಲ್ಲ. ಆದ್ರೆ ನಂತರದಲ್ಲಿ ಸಂದರ್ಶನವೊಂದರಲ್ಲಿ ಮಾತನಾಡಿದ್ದ ಶಿವರಾಜ್ ಕುಮಾರ್, ಹೆಣ್ಮಕ್ಕಳಿಗೆ ತಲೆ ಕೂದಲು ಅಂದ್ರೆ ತುಂಬಾ ಇಂಪಾರ್ಟೆಂಟ್. ಆದ್ರೆ ನನ್ನ ಆರೋಗ್ಯಕ್ಕಾಗಿ ಗೀತಾ ಹರಕೆ ಕಟ್ಟಿಕೊಂಡು ದೇವರಿಗೆ ಮುಡಿ ಅರ್ಪಿಸಿದ್ರು ಅಂತ ಹೇಳಿದ್ರು. ಪಾರ್ವತಮ್ಮ ಜಾಗ ತುಂಬಿದ ಗೀತಕ್ಕ. ಎಸ್, ಪಾರ್ವತಮ್ಮ ರಾಜ್ಕುಮಾರ್ ಇದ್ದಾಗ ಇಡೀ ಕುಟುಂಬದ ಯಜಮಾನಿಯಾಗಿ ಎಲ್ಲವನ್ನ ನಡೆಸಿಕೊಂಡು ಹೋಗ್ತಿದ್ರು. ಆದ್ರೆ 2017ರಲ್ಲಿ ಪಾರ್ವತಮ್ಮ ವಿಧಿವಶರಾದ ಬಳಿಕ ಆ ಜಾಗವನ್ನ ಗೀತಾ ತುಂಬಿದ್ರು. ಪಾರ್ವತಮ್ಮ ನಡೆಸುತ್ತಿದ್ದ ಮೈಸೂರಿನ ಶಕ್ತಿಧಾಮ ಮಹಿಳಾ ಪುನರ್ವಸತಿ ಕೇಂದ್ರದ ಜವಾಬ್ದಾರಿಯನ್ನ ತಾವೇ ಹೊತ್ಕೊಂಡ್ರು. ಇಂದಿಗೂ ಆ ಜವಾಬ್ದಾರಿಯನ್ನ ನಿಭಾಯಿಸ್ತಿದ್ದಾರೆ. ರಾಜಕೀಯದಲ್ಲಿ ಗೀತಾ ಶಿವರಾಜ್ ಕುಮಾರ್. ರಾಜ್ಕುಮಾರ್ ಕುಟುಂಬ ಅಂದ್ರೆ ರಾಜಕೀಯದಿಂದ ದೂರ ಉಳಿದಿದ್ದ ಕುಟುಂಬ. ಆದರೆ ಗೀತಾ ಶಿವರಾಜ್ ಕುಮಾರ್ 2014ರ ವೇಳೆಗೆ JDS ಸೇರಿ ರಾಜಕೀಯಕ್ಕೆ ಬಂದ್ರು. ಬಿಜೆಪಿಯಿಂದ ಕಣಕ್ಕೆ ಇಳಿದಿದ್ದ ಯಡಿಯೂರಪ್ಪ ವಿರುದ್ಧ ಗೀತಾ ಶಿವರಾಜ್ ಕುಮಾರ್ ಸೋಲು ಕಂಡ್ರು. ಇದಾದ್ಮೇಲೂ JDSನಲ್ಲಿದ್ದ ತಮ್ಮ ಸಹೋದರ ಮಧು ಬಂಗಾರಪ್ಪ ಪರವಾಗಿ ಪ್ರಚಾರ ಮಾಡುತ್ತಲೇ ಬಂದಿದ್ದಾರೆ.
2023ರಲ್ಲಿ JDS ಬಿಟ್ಟು ಕಾಂಗ್ರೆಸ್ ಸೇರಿದ್ರು. ಮುಂಬರುವ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಶಿವಮೊಗ್ಗದಿಂದ ಗೀತಾ ಶಿವರಾಜ್ಕುಮಾರ್ಗೆ ಟಿಕೆಟ್ ಕೊಟ್ಟಿದೆ. 2014ರ ಅಫಿಡವಿಟ್ನಲ್ಲಿ ಘೋಷಿಸಿದ್ದ ಪ್ರಕಾರ ಇವರ ಬಳಿ 17,67,00,000 ರೂಪಾಯಿ ಮೌಲ್ಯದ ಆಸ್ತಿ ಇದೆ. ಅದೇ ರೀತಿ 3,87,00,000 ರೂಪಾಯಿ ಮೌಲ್ಯದ ಸಾಲ ಕೂಡ ಇದೆ. ಇನ್ನು 1 ಕೆಜಿ 62 ಗ್ರಾಂ ಚಿನ್ನ ಇದೆ ಅಂತಲೂ ಮಾಹಿತಿ ನೀಡಿದ್ರು. ಕುಮಾರ್ ಬಂಗಾರಪ್ಪ ಕಂಡ್ರೆ ಆಗಲ್ಲ ಯಾಕೆ? ರಾಜಕೀಯದಲ್ಲಿ ಗೀತಾ ಸಹೋದರರಾದ ಕುಮಾರ್ ಮತ್ತು ಮಧು ಇಬ್ಬರೂ ಇದ್ದಾರೆ. ಆದ್ರೆ ಗೀತಕ್ಕ ಮೊದಲಿನಿಂದಲೂ ಮಧು ಬಂಗಾರಪ್ಪಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಒಂದ್ ಟೈಮಲ್ಲಿ ಕುಟುಂಬದಲ್ಲಿ ಉಂಟಾಗಿದ್ದ ಕಲಹ ಇನ್ನೂ ಮುಂದುವರಿದಿದೆ. ಸದ್ಯ ಇಡೀ ಕುಟುಂಬದವರು ಕುಮಾರ್ ಬಂಗಾರಪ್ಪರನ್ನ ದೂರ ಇಟ್ಟಿದ್ದಾರೆ. ಮಧು ಬಗ್ಗೆ ಮಾತನಾಡೋ ಗೀತಕ್ಕ, ನಮಗೆ ಇಡೀ ಕುಟುಂಬ ಕಷ್ಟದಲ್ಲಿದ್ದಾಗ ನೆರವಾಗಿದ್ದು ಮಧು, ಎಲ್ಲದಕ್ಕೂ ಮುಂದೆ ನಿಂತಿದ್ದು ಕೂಡ ಮಧು, ಹೀಗಾಗಿ ನಾನು ಆತನ ಪರ ಇದ್ದೀನಿ ಅಂತ ಹೇಳ್ಕೊಂಡಿದ್ದಾರೆ. ಗೀತಾ ಶಿವರಾಜ್ಕುಮಾರ್ ವಿರುದ್ಧ ಕುಮಾರ್ ಬಂಗಾರಪ್ಪ ಕೂಡ ಆಗಾಗ್ಗೆ ಕಿಡಿಕಾರ್ತಾ ಇರ್ತಾರೆ. ಡಾಕ್ಟರ್ ರಾಜ್ಕುಮಾರ್ ಕುಟುಂಬ ಒಡೆದಿದ್ದೇ ಈ ಗೀತಾ. ಮದುವೆಯಾಗಿ 2 ತಿಂಗಳಲ್ಲಿ ಬೇರೆ ಮನೆ ಮಾಡಿದ್ರು ಅಂತ ಆರೋಪಿಸಿದ್ರು. ಫ್ರೆಂಡ್ಸ್, ಇದು ದೊಡ್ಡ ಮನೆಯ ದೊಡ್ಡ ಸೊಸೆ ಗೀತಾ ಶಿವರಾಜ್ಕುಮಾರ್ ಬಗ್ಗೆ ತಿಳಿಸಿಕೊಡೋ ಪ್ರಯತ್ನ. ಇವರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.